ಎಲ್ಲರಿಗೂ ಸ್ವಾಗತ. ವರ್ಲ್ಡ್ ಮ್ಯಾಪ್ ನೋಡಿದಾಗ ಅಬ್ಬಾ ಇದನ್ನೆಲ್ಲ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಕನ್ಫ್ಯೂಸ್ ಆಗಿದ್ಯಾ? ಚಿಂತೆ ಬೇಡ, ಯಾಕಂದ್ರೆ ಇವತ್ತು ನಾವು ಎಲ್ಲರಿಗೂ ಸ್ವಾಗತ. ವರ್ಲ್ಡ್ ಮ್ಯಾಪ್ ನೋಡಿದಾಗ ಅಬ್ಬಾ ಮ್ಯಾಪ್ ಎಲ್ಲರಿಗೂ ಸ್ವಾಗತ. ವರ್ಲ್ಡ್ ಮ್ಯಾಪ್ ನೋಡಿದಾಗ ಅಬ್ಬಾ ಇದನ್ನೆಲ್ಲ ಎಲ್ಲರಿಗೂ ಸ್ವಾಗತ. ವರ್ಲ್ಡ್ ಮ್ಯಾಪ್ ನೋಡಿದಾಗ ಅಬ್ಬಾ ಇದನ್ನೆಲ್ಲ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಕನ್ಫ್ಯೂಸ್ ಆಗಿದ್ಯಾ? ಚಿಂತೆ ಬೇಡ, ಯಾಕಂದ್ರೆ ಇವತ್ತು ನಾವು ಕೆಲವು ಸೂಪರ್ ಸಿಂಪಲ್ ಟ್ರಿಕ್ಸ್ ಬಳಸಿ ಈ ಇಡೀ ಭೂಪಟವನ್ನೇ ನಮ್ಮ ತಲೆಯಲ್ಲಿ ಹೇಗೆ ಕೂರ್ಸ್ಕೊಳ್ಬೋದು ಅಂತ ನೋಡೋಣ. ವರ್ಲ್ಡ್ ಮ್ಯಾಪ್ ಅನ್ನು ನಮ್ಮ ಮುಂದೆ ಇಟ್ಟ ತಕ್ಷಣ ಏನಾಗುತ್ತೆ? ಅದೆಷ್ಟೋ ದೇಶಗಳು, ದೊಡ್ಡ ದೊಡ್ಡ ಖಂಡಗಳು, ವಿಶಾಲವಾದ ಸಾಗರಗಳು ಇದೆಲ್ಲ ಒಟ್ಟಿಗೆ ನೋಡಿದಾಗ ತಲೆಗಿರ್ರನ್ನುತ್ತೆ ಅಲ್ವಾ? ಇದು ತುಂಬಾ ಸಹಜವಾದ ವಿಷಯ. ಆದ್ರೆ ನಾನ್ ಮೊದ್ಲೇ ಹೇಳ್ದಾಗೆ ಚಿಂತೆ ಮಾಡ್ಬೇಕಾಗಿಲ್ಲ. ಯಾಕಂದ್ರೆ ಈ ಭೂಪಟವನ್ನ ಒಂದು ಕಥೆ ಥರ ಓದೋದಕ್ಕೆ ಕೆಲವು ಸಖತ್ ಟ್ರಿಕ್ಸ್ ಇವೆ. ಇವತ್ತು ಮ್ಯಾಪ್ ಅನ್ನು ಈಸಿಯಾಗಿ ನೆನ್ಪಿಟ್ಕೊಳ್ಳೋಕೆ ಬೇಕಾದ ಎಲ್ಲ ಟೂಲ್ಸ್ಗಳನ್ನು ನಾವು ನೋಡೋಣ. ಸರಿ, ಹಾಗಾದ್ರೆ ಎಲ್ಲಕ್ಕಿಂತ ಮೊದಲು ಮ್ಯಾಪ್ ಓದೋದ್ರ ಫಸ್ಟ್ ರೂಲ್ ಬಗ್ಗೆ ಮಾತಾಡೋಣ. ಇದು ತುಂಬಾನೇ ಬೇಸಿಕ್ ಅನ್ಸ್ಬೋದು, ಆದ್ರೆ ಇಡೀ ಭೂಪಟವನ್ನ ಅರ್ಥ ಮಾಡ್ಕೊಳ್ಳೋಕೆ ಇದೇ ಫೌಂಡೇಶನ್. ಅದೇನಪ್ಪಾ ಅಂದ್ರೆ ದಿಕ್ಕುಗಳನ್ನ ತಿಳ್ಕೊಳ್ಳೋದು. ನೋಡಿ, ಯಾವುದೇ ಮ್ಯಾಪ್ ತಗೊಳ್ಳಿ, ಈ ಒಂದು ರೂಲ್ ಮಾತ್ರ ಚೇಂಜ್ ಆಗೋದೇ ಇಲ್ಲ. ಮ್ಯಾಪ್ನಲ್ಲಿ ಮೇಲೆ ಅಂದ್ರೆ ಯಾವಾಗಲೂ ಉತ್ತರ, ಕೆಳಗೆ ದಕ್ಷಿಣ, ನಮ್ಮ ಬಲಗಡೆಗೆ ಪೂರ್ವ ಮತ್ತೆ ಎಡಗಡೆಗೆ ಪಶ್ಚಿಮ. ಬಸ್ ಈ ಒಂದೇ ಒಂದು ಸಿಂಪಲ್ ರೂಲ್ ನೆನ್ಪಿಟ್ಕೊಂಡ್ರೆ ಸಾಕು, ಮ್ಯಾಪ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಮೊದಲ ಸ್ಟೆಪ್ ಪಾಸ್ ಆದ ಹಾಗೆ. ಓಕೆ, ಈಗ ನಮಗೆ ಡೈರೆಕ್ಷನ್ಸ್ ಕ್ಲಿಯರ್ ಆಯ್ತು. ಈಗ ಈ ಮ್ಯಾಪ್ ಅನ್ನೋ ಪಜಲ್ನ ದೊಡ್ಡ ದೊಡ್ಡ ಪೀಸ್ಗಳು ಅಂದ್ರೆ ನಮ್ಮ ಖಂಡಗಳನ್ನ ಅವುಗಳ ಸರಿಯಾದ ಜಾಗದಲ್ಲಿ ಹೇಗಿಡೋದು ಅಂತ ನೋಡೋಣ. ಇದಕ್ಕಿದೆ ಒಂದು ಸೂಪರ್ ಟ್ರಿಕ್, ಅದೇ ಎಸ್ ಶೇಪ್ ಟ್ರಿಕ್. ಇದು ತುಂಬಾನೇ ಮಜವಾಗಿದೆ. ಗಮನ ಕೊಡಿ. ಮ್ಯಾಪ್ ಮೇಲೆ ಒಂದು ದೊಡ್ಡ ಎಸ್ ಅಕ್ಷರವನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಉತ್ತರ ಅಮೆರಿಕಾದಿಂದ ಶುರು ಮಾಡಿ ಎಸ್ ತರ ಕೆಳಗೆ ಬಂದು ದಕ್ಷಿಣ ಅಮೆರಿಕ, ಅಲ್ಲಿಂದ ಮತ್ತೆ ಮೇಲೆ ಹೋಗಿ ಯುರೋಪ್ ಮತ್ತೆ ಆಫ್ರಿಕಾ, ಆಮೇಲೆ ಪಕ್ಕಕ್ಕೆ ಬಂದು ಏಷ್ಯಾ, ಕೊನೆಗೆ ಕೆಳಗೆ ಆಸ್ಟ್ರೇಲಿಯಾಕ್ಕೆ ಬಂದು ನಿಲ್ಲುತ್ತೆ. ನೋಡಿದ್ರಾ? ಈ ಒಂದೇ ಒಂದು ಎಸ್ ಶೇಪ್ ಎಲ್ಲಾ ಖಂಡಗಳ ಜಾಗವನ್ನ ಪರ್ಫೆಕ್ಟ್ ಆಗಿ ನೆನ್ಪಿಡೋಕೆ ಹೆಲ್ಪ್ ಮಾಡುತ್ತೆ. ಸರಿ, ಈಗ ಯಾವ ಖಂಡ ಎಲ್ಲಿದೆ ಅಂತ ಗೊತ್ತಾಯ್ತು. ಆದ್ರೆ ಅವುಗಳ ಸೈಜ್ ಬಗ್ಗೆ ಏನು ಕಥೆ? ಯಾವುದು ದೊಡ್ಡದು, ಯಾವುದು ಚಿಕ್ಕದು, ಈ ಆರ್ಡರ್ ನೆನ್ಪಿಟ್ಕೊಳ್ಳೋದು ಹೇಗೆ? ಅದಕ್ಕೂ ಒಂದು ಟ್ರಿಕ್ ಇದೆ. ಇದಕ್ಕೆ ಒಂದು ಸೀಕ್ರೆಟ್ ಕೋಡ್ ಇದೆ. ಅದೇನಪ್ಪ ಅಂದ್ರೆ ಆಸ್ ಆಫ್ ನಾಸಾ ಆನ್ ಯುವಾ. ಈ ಒಂದು ಸಣ್ಣ ಕೋಡ್ ಇದೆಯಲ್ಲ, ಇದು 7 ಖಂಡಗಳನ್ನ ದೊಡ್ಡದ್ರಿಂದ ಚಿಕ್ಕದರ ಕ್ರಮದಲ್ಲಿ ನೆನ್ಪಿಡೋಕೆ ಇರುವೊಂದು ಸೂಪರ್ ವೆಪನ್. ಬನ್ನಿ ಈ ಕೋಡನ್ನು ಡಿಕೋಡ್ ಮಾಡೋಣ. ಎಎಸ್ ಅಂದ್ರೆ ಏಷ್ಯಾ, ನಮ್ಮ ಅತಿ ದೊಡ್ಡ ಖಂಡ. ಎಎಫ್ ಅಂದ್ರೆ ಆಫ್ರಿಕಾ. ಎನ್ಎ ಅಂದ್ರೆ ನಾರ್ತ್ ಅಮೆರಿಕಾ. ಎಸ್ಎ ಅಂದ್ರೆ ಸೌತ್ ಅಮೆರಿಕಾ. ಎಎನ್ ಅಂದ್ರೆ ಅಂಟಾರ್ಕ್ಟಿಕಾ. ಇಯು ಅಂದ್ರೆ ಯುರೋಪ್. ಮತ್ತೆ ಕೊನೆಗೆ ಎಯು ಅಂದ್ರೆ ಆಸ್ಟ್ರೇಲಿಯಾ, ಅತಿ ಚಿಕ್ಕ ಖಂಡ. ನೋಡಿದ್ರಾ ಎಷ್ಟು ಸಿಂಪಲ್ ಆಗಿದೆ? ಗ್ರೇಟ್. ಹಾಗಾದ್ರೆ ಖಂಡಗಳ ಕಥೆ ಮುಗೀತು. ಈಗ ಭೂಮಿಯ ಮೇಲಿರುವ ದೊಡ್ಡ ದೊಡ್ಡ ಸಾಗರಗಳನ್ನ ನೆನ್ಪಿಟ್ಕೊಳ್ಳಕ್ಕೆ ಇನ್ನೊಂದು ಅಷ್ಟೇ ಸಿಂಪಲ್ ಆದ ಟ್ರಿಕ್ ನೋಡೋಣ ಬನ್ನಿ. ಇಲ್ಲಿಯೂ ಅಷ್ಟೇ ನಮ್ಗೊಂದು ಮ್ಯಾಜಿಕ್ ವರ್ಡ್ ಇದೆ, ಅದುವೇ ಪೈಸಾ. ಹೌದು, ಪೈಸಾ. ಜಗತ್ತಿನ 5 ಪ್ರಮುಖ ಸಾಗರಗಳನ್ನ ಅವುಗಳ ಸೈಜ್ ಪ್ರಕಾರ ಅಂದ್ರೆ ದೊಡ್ಡದರಿಂದ ಚಿಕ್ಕದರ ಆರ್ಡರಲ್ಲಿ ನೆನ್ಪಿಡೋಕೆ ಈ ಒಂದೇ ಒಂದು ಪದ ಸಾಕು. ಹಾಗಾದ್ರೆ ನೋಡೋಣ. ಪೈಸಾದಲ್ಲಿ ಪಿ ಅಂದ್ರೆ ಪೆಸಿಫಿಕ್ ಸಾಗರ, ಅತಿ ದೊಡ್ಡ ಸಾಗರ. ಎ ಅಂದ್ರೆ ಅಟ್ಲಾಂಟಿಕ್ ಸಾಗರ. ಐ ಅಂದ್ರೆ ನಮ್ಮ ಹಿಂದೂ ಮಹಾಸಾಗರ ಅಂದ್ರೆ ಇಂಡಿಯನ್ ಓಷನ್. ಎಸ್ ಅಂದ್ರೆ ಸದರ್ನ್ ಓಷನ್ ಅಥವಾ ದಕ್ಷಿಣ ಸಾಗರ. ಮತ್ತೆ ಕೊನೆಯ ಎ ಅಂದ್ರೆ ಆರ್ಕ್ಟಿಕ್ ಸಾಗರ, ಇದು ಅತಿ ಚಿಕ್ಕದು. ಸೊ ಪೈಸಾ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಗರಗಳ ಆರ್ಡರ್ ಪರ್ಫೆಕ್ಟ್. ಸರಿ, ನಾವು ಖಂಡಗಳನ್ನ ನೋಡಿದ್ವಿ, ಸಾಗರಗಳನ್ನ ನೋಡಿದ್ವಿ. ಈಗ ಭೂಮಿಯನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಮ್ಯಾಪ್ ಮೇಲೆ ಎಳೆದಿರುವ ಕೆಲವು ಇಂಪಾರ್ಟೆಂಟ್ ಇಮ್ಯಾಜಿನರಿ ಲೈನ್ಸ್ ಅಂದ್ರೆ ಕಾಲ್ಪನಿಕ ರೇಖೆಗಳ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ಮೊದಲನೆಯದು ಸಮಭಾಜಕ ವೃತ್ತ ಅಥವಾ ಈಕ್ವೇಟರ್. ಇದನ್ನ ಭೂಮಿಯ ಸೆಂಟರ್ ಬೆಲ್ಟ್ ಅಂತಾನೂ ಹೇಳ್ಬೋದು. ಇದು ಭೂಮಿಯನ್ನ ಕರೆಕ್ಟಾಗಿ ಮಧ್ಯದಲ್ಲಿ ಕಟ್ ಮಾಡಿ ಉತ್ತರ ಮತ್ತೆ ದಕ್ಷಿಣ ಅಂತ 2 ಸಮಭಾಗಗಳಾಗಿ ವಿಂಗಡಿಸ್ತೆ. ನೀವು ಗಮನಿಸ್ಬೋದು, ಈ ಲೈನ್ ಸೌತ್ ಅಮೆರಿಕಾ, ಆಫ್ರಿಕಾ ಮತ್ತೆ ಇಂಡೋನೇಷ್ಯಾ ಮೂಲಕ ಹಾದು ಹೋಗುತ್ತೆ. ಈಗ ಉತ್ತರ ಭಾಗಕ್ಕೆ ಬರೋಣ. ಇಲ್ಲಿರೋ ಇಂಪಾರ್ಟೆಂಟ್ ಲೈನ್ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಥವಾ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಇದನ್ನ ನೆನ್ಪಿಟ್ಕೊಳ್ಳೋಕೆ ಒಂದು ಸೂಪರ್ ಈಸಿ ಟಿಪ್ ಇದೆ. ಏನಂದ್ರೆ ಈ ಲೈನ್ ನಮ್ಮ ಭಾರತ ದೇಶದ ಮಧ್ಯದಲ್ಲೇ ಹಾದೋಗತ್ತೆ. ಇದೇ ರೀತಿ ದಕ್ಷಿಣ ಭಾಗದಲ್ಲಿ ಬರೋದು ಮಕರ ಸಂಕ್ರಾಂತಿ ವೃತ್ತ ಅಥವಾ ಟ್ರಾಪಿಕ್ ಆಫ್ ಕೇಪ್ರಿಕಾರ್ನ್.
ಈ ಲೈನನ್ನು ಗುರ್ತಿಸಕ್ಕೂ ಒಂದು ಸಿಂಪಲ್ ದಾರಿ ಇದೆ. ಇದು ಆಸ್ಟ್ರೇಲಿಯಾ ಖಂಡದ ಮಧ್ಯಭಾಗದಲ್ಲಿ ಪಾಸ್ ಆಗುತ್ತೆ. ಇದನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ನಾವೀಗಾಗಲೇ ತುಂಬಾ ಕಲ್ತಿದ್ದೇವೆ. ಮುಗಿಸೋ ಮುಂಚೆ ಮ್ಯಾಪ್ ರೀಡಿಂಗ್ ಅನ್ನು ಇನ್ನಷ್ಟು ಈಸಿ ಮಾಡೋಕೆ ನಿಮ್ಗೋಸ್ಕರ ಕೆಲವು ಬೋನಸ್ ಟಿಪ್ಸ್. ಫಸ್ಟ್ ಟಿಪ್, ಶೇಪ್ಗಳನ್ನ ನೋಡಿ. ಉದಾಹರಣೆಗೆ ಆಫ್ರಿಕಾ ಖಂಡ ನೋಡೋಕೆ ಕುದುರೆ ತಲೆ ಥರ ಕಾಣಲ್ವಾ? ಇಟಲಿ ದೇಶವನ್ನ ನೋಡಿದ್ರೆ ಅದೊಂದು ಬೂಟ್ ಆಕಾರದಲ್ಲಿದೆ. ಈ ಥರ ಶೇಪ್ಸ್ ನೆನ್ಪಿಟ್ಕೊಂಡ್ರೆ ಗುರ್ತಿಸೋದು ಸುಲಭ. ಎರಡನೇ ಟಿಪ್, ಅಕ್ಕಪಕ್ಕದ ದೇಶಗಳನ್ನ ಗಮನಿಸಿ. ಉದಾಹರಣೆಗೆ ಭಾರತದ ಮೇಲೆ ಯಾವ ದೇಶ ಇದೆ? ಚೀನಾ. ಈ ರೀತಿ ರಿಲೇಷನ್ಶಿಪ್ಸ್ ಇಟ್ಕೊಂಡ್ರೆ ದೇಶಗಳನ್ನ ಪತ್ತೆ ಹಚ್ಚೋದು ತುಂಬಾನೇ ಈಸಿಯಾಗುತ್ತೆ. ಹಾಗಾದ್ರೆ ಹೇಳಿ, ಇಷ್ಟೆಲ್ಲ ಸಿಂಪಲ್ ಟ್ರಿಕ್ಸ್ ಕಲ್ತ್ಮೇಲೆ ದಿಕ್ಕುಗಳ ರೂಲ್, ಆ ಎಸ್ ಶೇಪ್, ಆಸ್ ಆಫ್ ಕೋಡ್, ಪೈಸಾ ಟ್ರಿಕ್ ಮತ್ತೆ ಆ ಪ್ರಮುಖ ಲೈನ್ಗಳು, ಈಗ ವರ್ಲ್ಡ್ ಮ್ಯಾಪ್ ನೋಡೋ ರೀತಿ ಚೇಂಜ್ ಆಯ್ತಾ? ಖಂಡಿತ ಆಗಿರುತ್ತೆ. ಯಾಕಂದ್ರೆ ಇನ್ನು ಮುಂದೆ ಮ್ಯಾಪ್ ಅನ್ನೋದು ಒಂದು ಕಷ್ಟದ ಪಜಲ್ ಅಲ್ಲ,